ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಘೋರ ದುರಂತ. ಆರ್ಸಿಬಿಯ ಮತ್ತಿಬ್ಬರು ಅಭಿಮಾನಿಗಳು ಸಾವನ್ನಪ್ಪಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಾ ಇರುವಂತಹ ಸಾವಿನ ಸಂಖ್ಯೆ. ಆರ್ಸಿಬಿ ತಂಡದ ಪ್ಲೇಯರ್ಸ್ ಅನ್ನ ನೋಡಬೇಕು, ಅವರನ್ನ ಹತ್ರದಲ್ಲೇ ಕಾಣಬೇಕು, ಆ ಆಟಗಾರರನ್ನ ಸೆಲೆಬ್ರೇಷನ್ ಅನ್ನ ಕಣ್ತುಂಬಿಕೊಳ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅಭಿಮಾನಿಗಳು ಬಂದಿದ್ರು. ಆದರೆ ಅಲ್ಲೊಂದು ದುರಂತ ನಡೆದೇ ಹೋಗಿದೆ. ಇದೀಗ ಬಂದ ಮಾಹಿತಿಯ ಪ್ರಕಾರ ಸಾವಿನ ಸಂಖ್ಯೆ ಮತ್ತೆ ಹೆಚ್ಚಾಗ್ತಾ ಇದೆ. ಈಗಾಗಲೇ 6 ಜನ ಸಾವನ್ನಪ್ಪಿರುವಂಥದ್ದು, ಮತ್ತಿಬ್ಬರು ಸಾವನ್ನಪ್ಪಿರುವಂತಹ ಸುದ್ದಿ ಬರ್ತಾ ಇದೆ. ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಿರುವಂತಹ ಸಾವಿನ ಸಂಖ್ಯೆ. ಇದು ಬೆಂಗಳೂರಿನಲ್ಲಿ ನಡೆದಿರುವಂತಹ ದುರಂತ. ಇದು ಕನ್ನಡಿಗರ ಪಾಲಿಗೆ ಅತ್ಯಂತ ಕರಾಳ ದಿನವಾಗಿದೆ ಇವತ್ತು. ಸಂಭ್ರಮ ಪಡಬೇಕಾಗಿತ್ತು, ಸಂಭ್ರಮ ಪಡ್ತಾ ಇದ್ರು, ಎಲ್ಲವೂ ಚೆನ್ನಾಗಿತ್ತು. ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಉಂಟಾದಂತಹ ನೂಕು ನುಗ್ಗಲು, ಈ ಕಾಲ್ ತುಳಿತದ ಪರಿಣಾಮವಾಗಿ ಈಗಾಗಲೇ 6 ಜನ ಸಾವನ್ನಪ್ಪಿರುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದೀಗ ಬಂದ ಮಾಹಿತಿಯ ಪ್ರಕಾರ ಮತ್ತಿಬ್ಬರು ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ತುಂಬಾ ಅತ್ಯಂತ ನೋವಿನ ವಿಚಾರ ಇದು. ನೀವೀಗ ದೃಶ್ಯಾವಳಿಯಲ್ಲಿ ನೋಡ್ತಿದ್ದೀವಿ, ಒಂದು ಕಡೆ ಕಾಲ್ತುಳಿತದ ದೃಶ್ಯ, ಇನ್ನೊಂದು ಕಡೆ ಪೊಲೀಸರು ಅಸ್ವಸ್ಥರನ್ನ ಆಸ್ಪತ್ರೆಗೆ ದಾಖಲಿಸಲು ಹರಸಾಹಸ ಪಡ್ತಿರುವಂಥ ದೃಶ್ಯ. ಯಾವ ರೀತಿ ಅಲ್ಲಿ ಪರಿಸ್ಥಿತಿ ಬಿಗಡಾಯಿಸಿದೆ ಅನ್ನೋದನ್ನು ನಾವೀಗ ಸಾಕ್ಷೀಕರಿಸ್ತಾ ಇದ್ದೀವಿ ನೋಡಿ. ಹಾಗಿದ್ರೆ ಇದಕ್ಕೆ ಹೊಣೆ ಯಾರು? ರಾಜ್ಯ ಸರ್ಕಾರ ಸರಿಯಾದ ರೀತಿಯಲ್ಲಿ ಭದ್ರತೆಯನ್ನ ಮಾಡಿಕೊಳ್ಳಿಲ್ವಾ? ಒಂದು ಪ್ಲಾನ್ ಮಾಡಿಕೊಳ್ಳಿಲ್ವಾ? ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕಿಂತ ಮುಂಚೆ ಒಂದು ಬ್ಲೂ ಪ್ರಿಂಟ್ ಬೇಕಾಗುತ್ತೆ, ಒಂದು ರೂಪರೇಷೆ ಬೇಕಾಗುತ್ತೆ, ಒಂದು ನೀಲ ನಕ್ಷೆ ಬೇಕಾಗುತ್ತೆ. ಹೀಗೆ ಆಗುತ್ತೆ, ಹೀಗೆ ಮಾಡಬೇಕು, ಇಷ್ಟು ಜನ ಬರ್ತಾರೆ, ಈ ರೀತಿಯೇ ನಡಿಬೇಕು ಅಂತ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅಂತಾರಾಷ್ಟ್ರೀಯ ಪ್ರಖ್ಯಾತಿಯನ್ನು ಹೊಂದಿರುವಂತಹ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವಿಶ್ವವಿಖ್ಯಾತ ಆಟಗಾರರು ಬರ್ತಾರಂದ್ರೆ ಅಲ್ಲಿ ಭಾರಿ ಬಿಗಿ ಪೊಲೀಸ್ ಭದ್ರತೆ ಇರಲೇಬೇಕು, ಎಲ್ಲ ರೀತಿಯ ಭದ್ರತೆಯನ್ನು ಮಾಡಿಕೊಳ್ಬೇಕು. ಹಾಗಿದ್ರೆ ಯಾಕೆ ಅಷ್ಟೊಂದು ಪ್ರಮಾಣದಲ್ಲಿ ಜನಜಂಗುಳಿ ಜಮಾಯಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಯ್ತು? ಈಗ ಪ್ರಶ್ನೆ ಉದ್ಭವಿಸುವಂಥದ್ದು. ಜನ ಬರ್ತಾರೆ ಬಿಡಿ, ಆದರೆ ಅಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸುವವರಿಗೆ ಒಂದು ಸರಿಯಾದ ವಿವೇಚನೆ ಬೇಕಾಗಿತ್ತು. ಜನನ ಕಂಟ್ರೋಲ್ ಮಾಡೋಕ್ಕಾಗತ್ತೇನ್ರಿ? ನೋಡ್ರಿ, ಆ ರೀತಿ ನುಗ್ಗಿದ್ರೆ ಯಾರಂತಾನೆ ನಾವು ಕಾಪಾಡಬೇಕಾಗತ್ತೆ. ಪೊಲೀಸರು ತಾನೇ ಏನು ಮಾಡಬೇಕು? ಅವರು ಕೂಡ ಒಂದು ರೀತಿ ಅಸಹಾಯಕರಾಗಿ ಕುಳಿತಿದ್ದಾರೆ, ಕೈ ಚೆಲ್ಲಿ ಕುಳಿತಿದ್ದಾರೆ. ರಾಜ್ಯ ಸರ್ಕಾರಕ್ಕೂ ಒಂದು ರೀತಿ ಶಾಕ್ ಇದು. ಆರ್ಸಿಬಿ ಅಭಿಮಾನಿಗಳ ಪಾಲಿಗೂ ಒಂದು ರೀತಿ ಶಾಕ್ ಇದು. ಕನ್ನಡಿಗರಿಗೂ ಒಂದು ರೀತಿ ಶಾಕ್ ಇದು. ಯಾರು ಕೂಡ ಈ ರೀತಿ ದುರಂತ ನಡೆಯುತ್ತೆ ಅಂತೇಳಿ ಒಂದು ಸಣ್ಣ ಸುಳಿವು ಕೂಡ, ಸೂಕ್ಷ್ಮ ಕೂಡ ಸಿಕ್ಕಿರಲಿಲ್ಲ. ಸೆಲೆಬ್ರೇಷನ್ ನಡೆಯುವಂಥ ಸಂದರ್ಭದಲ್ಲಿ ಸ್ಥಳದಲ್ಲಿ ದುರಂತಗಳು ಯಾಕೆ ನಡೀತವೆ ಅಂತ ಯಾರು ಕೂಡ ಎಣಿಕೆ ಮಾಡಿರಲಿಲ್ಲ.
ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಉಂಟಾದಂತಹ ಕಾಲ್ತುಳಿತದ ಪರಿಣಾಮವಾಗಿ 6ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರೋ ಮಾಹಿತಿ ಈಗ ನಮಗೆ ಲಭ್ಯ ಆಗ್ತಾ ಇದೆ. ಈಗಾಗಲೇ ಅಸ್ವಸ್ಥರನ್ನ ಬೌರಿಂಗ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸೂಕ್ತ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಇಂಥ ದುರಂತ ನಡೀತೆ ಅನ್ನೋದಾದ್ರೆ ಯಾಕೆ ಬೇಕ್ರಿ ಈ ರೀತಿಯ ಸನ್ಮಾನ? ಯಾರಿಗೆ ಬೇಕಾಗಿತ್ತು ಈ ರೀತಿಯ ಕಾರ್ಯಕ್ರಮ? ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಗೆ ಅಸ್ವಸ್ಥರನ್ನ ದಾಖಲು ಮಾಡಲಾಗ್ತಾ ಇದೆ. ಕಾಲ್ತುಳಿತದ ಹಿನ್ನೆಲೆಯಲ್ಲಿ ಸ್ಟೇಡಿಯಂ ಗೇಟ್ ಬಳಿ ಯಾರೂ ಕೂಡ ನಿಲ್ಲದಂತೆ ಪೊಲೀಸರು ಈಗಾಗಲೇ ಎಚ್ಚರಿಕೆಯನ್ನು ವಹಿಸಿದ್ದಾರೆ. ಸ್ಟೇಡಿಯಂನ ಗೇಟ್ ನಂಬರ್ 5, 6ರ ಬಳಿ ಈಗಾಗಲೇ ಪೊಲೀಸರು ಬ್ಯಾರಿಕೇಡನ್ನು ಅಳವಡಿಕೆ ಮಾಡಿರುವಂಥದ್ದು. ಈವರೆಗೆ 8 ಅಭಿಮಾನಿಗಳು ಸಂಖ್ಯೆ ಹೆಚ್ಚಾಗ್ತಾ ಇದೆ. ನಿಜಕ್ಕೂ ಕನ್ನಡಿಗರ ದುಃಖದ ದಿನ ಇದು. RCB ಪಾಲಿಗೆ ಇದು ಅತ್ಯಂತ ದುಃಖದ ದಿನ. ಸಂಭ್ರಮ ಆಗಬೇಕಾಗಿತ್ತು, ಖುಷಿ ಎಲ್ಲ ಕಡೆ ಹರಿದಾಡಬೇಕಾಗಿತ್ತು. ಅಭಿಮಾನಿಗಳ ಕರತಾಡನ, ಅಭಿಮಾನಿಗಳ ಉತ್ಸಾಹ, ಅಭಿಮಾನಿಗಳ ಕೇಕೆ ಎಲ್ಲವೂ ಕೂಡ ಮುಖ್ಯ ಆಗಬೇಕಾಗಿತ್ತು. ಆದರೆ ಈಗ ಕಾಲ್ತುಳಿತಕ್ಕೆ ಬಲಿಯಾದವರ ಸಂಖ್ಯೆ 8ಕ್ಕೆ. ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಇದು ಎಷ್ಟು ಜನ ಏನಾಗಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. 6 ಜನ ಪುರುಷರು, 4 ಮಹಿಳೆಯರು ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು.